ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಜನಸ್ಪಂದನ ಅನ್ನುವಂಥ ಕಾರ್ಯಕ್ರಮದ ಮೂಲಕ ಜನರಿಗೆ ರೀಚ್ ಔಟ್ ಆಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅತ್ತ ಸಾಕಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನರ ಸಮಸ್ಯೆ ಏನಿದೆ ಅಂತ ಕೇಳ್ತಾ ಇದ್ರು. ಇವತ್ತು ಕೂಡ ತಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ 3 ವಿಧಾನಸಭಾ ಕ್ಷೇತ್ರಗಳ ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡಿದ್ರು. ಅಲ್ಲಿ ಜನ ಏನು ಹೇಳಿದ್ರು, ಅದಕ್ಕೆ ಉಪಮುಖ್ಯಮಂತ್ರಿ ಯಾವ ರೀತಿ ಸ್ಪಂದಿಸಿದ್ರು ನೋಡೋಣ. ಲೋಕಸಭೆ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ಅಲರ್ಟ್ ಆಗಿದ್ದಾರೆ. ಜನಸ್ಪಂದನ ಕಾರ್ಯಕ್ರಮದ ಮೂಲಕ ಜನರ ಸಮಸ್ಯೆಗಳನ್ನು ಆಲಿಸುತ್ತಿದ್ದಾರೆ. ಬೆಂಗಳೂರು ಪಶ್ಚಿಮ ವಲಯದಲ್ಲಿ ಬರುವ ಚಾಮರಾಜಪೇಟೆ, ಗಾಂಧಿನಗರ ಹಾಗೂ ಮಲ್ಲೇಶ್ವರಂ ಈ 3 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಡಿಸಿಎಂ ಡಿಕೆಶಿ ಜನಸ್ಪಂದನ ಕಾರ್ಯಕ್ರಮ ನಡೆಸಿದ್ರು. ಜನ ಹೊತ್ತು ತರುತ್ತಿದ್ದ ಪ್ರತಿ ಸಮಸ್ಯೆಗಳನ್ನ ತುಂಬಾ ಸಹನೆಯಿಂದ ಆಲಿಸುತ್ತಿದ್ದ ಡಿಕೆಶಿ ಸಂಬಂಧಿಸಿದ ಅಧಿಕಾರಿಗಳನ್ನ ಕರೆದು ಸ್ಥಳದಲ್ಲೇ ಸಮಸ್ಯೆ ಪರಿಹರಿಸುವಂತೆ ಆದೇಶಿಸಿದ್ರು. ರಿಜಿಸ್ಟರ್ ಮಾಡಿಲ್ಲ, ದಯವಿಟ್ಟು ತಿರ್ಗಾ ರಿಜಿಸ್ಟರ್ ಮಾಡ್ಕೊಳ್ಳಿ. ಸಚಿವರಾದ ಜಮೀರ್ ಮತ್ತು ದಿನೇಶ್ ಗುಂಡೂರಾವ್ ಅಕ್ಕಪಕ್ಕವೇ ಕೂತು ಡಿಕೆಶಿಗೆ ಸಾಥ್ ನೀಡಿದ್ರು. ಇಷ್ಟೇ ಅಲ್ಲ, ಇವತ್ತು 3 ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮ ರಾಜಕೀಯ ವೇದಿಕೆಯಾಗಿಯೂ ಮಾರ್ಪಟ್ಟಿತು. ಕಳೆದ ಸರ್ಕಾರದಲ್ಲಿ ರಾಮನಗರ ಉಸ್ತುವಾರಿಯಾಗಿದ್ದ ಡಿಕೆಶಿ ಬ್ರದರ್ಸ್ ವಿರುದ್ಧವೇ ತೊಡೆ ತಟ್ಟಿದ್ದ ಅಶ್ವಥ್ ನಾರಾಯಣ ಇದೇ ಕಾರ್ಯಕ್ರಮದಲ್ಲಿ ಡಿಕೆಶಿ ಸಿಎಂ ಆಗ್ಲಿ, ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತ ಹಾರೈಸಿದ್ದು ಅಚ್ಚರಿಗೆ ಕಾರಣವಾಯಿತು. ನೀವು ಇನ್ನ ಉನ್ನತ ಸ್ಥಾನಕ್ಕೆ ಹೋಗಿ ಮುಂದಿನ ದಿನದಲ್ಲಿ ಇಡೀ ನಾಡಿನ ಜನತೆ ನಿಮಗೂ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿನೂ ತಾವಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ಎಲ್ಲರ ಪರವಾಗಿ ನೀವು ಸ್ಥಾನವನ್ನು ಅಲಂಕರಿಸಿ ಅಂತ ಶುಭವನ್ನು ಕೋರ್ತೇನೆ. ಇದೇ ವೇದಿಕೆಯಲ್ಲೇ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಾಜಿ ಡಿಸಿಎಂ ಬಡವರಿಗೆ ಮನೆಗಳನ್ನ ಕಟ್ಟಿಕೊಡಿ ಎಂದು ವಸತಿ ಸಚಿವರನ್ನ ಆಗ್ರಹಿಸಿದ್ರು. ತಮ್ಮ ಬಡತನವನ್ನ ಕಷ್ಟವನ್ನ ಎದುರಿಸ್ತಿರುವಂತಹ ಬಡವರ್ಗದ ಜನರು ಬಹಳಷ್ಟು ಸವಾಲುಗಳನ್ನು ಎದುರಿಸ್ತಿದ್ದಾರೆ. ಅವ್ರನ್ನ ಕೈ ಹಿಡಿಬೇಕು ಅಂತ ತಮ್ಮನ್ನ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಅವರಿಗೆ ಬೇಕಾಗಿರುವಂಥ ವಸತಿ ಬಗ್ಗೆ ತಾವು ಹೆಚ್ಚಿನ ಆಸಕ್ತಿ ವಹಿಸ್ಬೇಕು ಸರ್. ನಮ್ಮ ನಗರದಲ್ಲಿ ಎಲ್ಲೋ ನಮಗೆ ಆಶ್ರಯ ಮನೆಗಳು ಸಿಗಲ್ಲ. ಎಲ್ಲ ಸರ್ಕಾರಗಳು ನಮ್ಮ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಬಂದಿದ್ದಾರೆ. ಆದರೆ ಎಲ್ಲ ಸರ್ಕಾರದಲ್ಲೂ ಬಯಸಿದ ಮಟ್ಟದಲ್ಲಿ ಎಲ್ಲೋ ಒಂದು ಕಡೆ ವಸತಿ ಯೋಜನೆಗಳಲ್ಲಿ ಬಯಸಿದ ಮಟ್ಟದಲ್ಲಿ ನಾವು ಕೊಡ್ಲಿಕ್ಕಾಗಿಲ್ಲ. ಮಾಜಿ ಡಿಸಿಎಂ ಈ ಹೇಳಿಕೆಗೆ ಸಚಿವ ಜಮೀರ್ ಕೆಂಡವಾದ್ರು. ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಬಡವರಿಗೆ ಒಂದೇ ಒಂದು ಮನೆ ಕೊಟ್ಟಿಲ್ಲ ಅಂತ ಟಾಂಗ್ ಕೊಟ್ರು. ಅಲ್ಲದೆ ಡಿಕೆಶಿ ತಮ್ಮ ನಾಯಕ ಅಂತ ಕೂಡ ಹೇಳಿದ್ರು. ಅಶ್ವಥ್ ನಾರಾಯಣ ಅವರಿಗೆ ಒಂದು ಮಾತನ್ನು ಹೇಳಕ್ ಬಯಸ್ತಾ ಇದ್ದೀನಿ. ತಾವು ಹೇಳಿದ ಮಾತಿಗೆ ಸವಾಲನ್ನ ನಾನು ಸ್ವೀಕಾರ ಮಾಡಿ, ನಮ್ಮ ಸರ್ಕಾರ ಬಂದಾದ ಮೇಲೆ 2015 ಹಿಡ್ಕೊಂಡು 2023ವರೆಗೂ ನಮ್ಮ ಸರ್ಕಾರ ಬಂದಾದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡು ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಇದು ಯಾವುದು ಚುನಾವಣೆಯಲ್ಲಿ ಅಶ್ವಥ್ ನಾರಾಯಣ ಅವರೇ ನಾವು ಘೋಷಣೆ ಮಾಡಿಲ್ಲ. ನಾವೇನು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದೀವಿ, ಅದು ಚಾಲನೆಯನ್ನು ಕೊಟ್ಟಿದ್ದೀವಿ. ಇದು ನಾವು ಘೋಷಣೆ ಮಾಡಿದ್ದೀರಾ. ಇದು ಒಂಥರ ನನಗೆ 6ನೇ ಗ್ಯಾರಂಟಿ ಹಂಗೆ. ಇದು ನಮ್ಮ ಸರ್ಕಾರ ಅಂದರೆ ಬಡವ್ರ ಬಗ್ಗೆ ಎಷ್ಟು ಕಾಳಜಿ ಇಟ್ಕೊಂಡಿದ್ದಾರಂತ. ಜನಸ್ಪಂದನ ಕಾರ್ಯಕ್ರಮದ ಮೂಲಕ ಡಿಸಿಎಂ ಡಿಕೆ ಜನರಿಗೆ ಹತ್ತಿರವಾಗ್ತಿದ್ರೆ ಬಿಜೆಪಿಯವರು ತಮ್ಮದೇ ಪ್ಲಾನ್ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.